ಅಘೋರಿಯ ಪ್ರೀತಿಯಲ್ಲಿ ಬಿದ್ದ ರಷ್ಯಾ ಚೆಲುವೆ, ಬಾಬರಿಗಾಗಿ ದೇಶ ತೊರೆದು ಭಾರತಕ್ಕೆ ಬಂದ ಚೆಲುವೆ, ಗ್ರಾಮದ ಜನರನ್ನು ಆತಂಕಗೊಳಿಸಿದ ವಿಚಿತ್ರ ಜೀವಿಗಳು. ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಮುಗಿದಿದ್ದು, ಇದು ದೇಶದ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 7ನೇ ದೊಡ್ಡ ಸೇತುವೆ. ಜನವರಿ 13ರಿಂದ ಪ್ರಯಾಗ್ರಾಜ್ನಲ್ಲಿ ಆರಂಭವಾದ ಮಹಾಕುಂಭಮೇಳದಲ್ಲಿ ಅಪಾರ ಸಂಖ್ಯೆಯ ಭಕ್ತರು, ಸಾಧುಗಳು ಮತ್ತು ಅಘೋರರು ಪಾಲ್ಗೊಂಡಿದ್ದರು. ಕುಂಭಮೇಳ ಪ್ರಾರಂಭವಾಗಿರುವ ದಿನದಿಂದಲೂ ಹಲವಾರು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಹಲವರ ಗಮನ ಸೆಳೆಯುವ ಒಂದು ನಿರ್ದಿಷ್ಟ ಕಥೆ ಎಂದರೆ ಅಘೋರಿ ಮತ್ತು ರಷ್ಯಾದ ಮಹಿಳೆಯ ಪ್ರೇಮ ಕಥೆ. ಇತ್ತೀಚೆಗಷ್ಟೇ ಮಹಾಕುಂಭಮೇಳಕ್ಕೆ ಬಂದಿದ್ದ ಜೋಡಿಯ ವಿಡಿಯೋ ವೈರಲ್ ಆಗುತ್ತಿದೆ. ಅಘೋರಿ ರಷ್ಯಾದ ಮಹಿಳೆಯ ಪ್ರೇಮ ಕಥೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗಿದೆ. ಈ ರಷ್ಯಾದ ಮಹಿಳೆ ಅಘೋರಿಯನ್ನು ಪ್ರೀತಿಸಿ ಭಾರತದಲ್ಲಿ ನೆಲೆಸಲು ತನ್ನ ದೇಶವನ್ನು ತೊರೆದಿದ್ದಾಳೆ. ಈ ಅಘೋರಿ ರಷ್ಯನ್ ಪ್ರೇಮ ಕಥೆ ಜನರ ಗಮನ ಸೆಳೆಯುತ್ತಿದೆ. ಅಘೋರಿ ಬಾಬಾನ ಬಳಿ ಹೋಗಿ, ರಷ್ಯನ್ನರಿಂದಾಗಿ ನಿಮ್ಮ ತಪಸ್ಸು ಅಡ್ಡಿಯಾಗಿದೆಯೇ ಎಂದು ಕೇಳಿದಾಗ ಬಾಬಾ ಮುಗುಳ್ನಗುತ್ತಾ ಉತ್ತರಿಸಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಜನರಿಗೆ ವಿಚಿತ್ರ ಪ್ರಾಣಿಗಳ ದರ್ಶನವಾಗಿದೆ. ಈ ಪ್ರಾಣಿಗಳನ್ನು ಕಂಡು ಜನರು ಭಯಗೊಂಡಿದ್ದು, ಕೆಲ ಕಾಲ ಗ್ರಾಮದಲ್ಲಿ ಆತಂಕದ ವಾತಾವರಣ ಮೂಡಿತ್ತು. ಜನರು ಹುಲಿಮರಿ ಎಂದು ಭಾವಿಸಿ ಅರಣ್ಯ ಇಲಾಖೆಗೆ ಕರೆ ಮಾಡಿದ್ರು. ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ, ಅದು ಹುಲಿ ಮರಿ ಅಲ್ಲ, ಕಾಡು ಬೆಕ್ಕಿನ ಮರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಕೊಲ್ಲೂರು ಮತ್ತು ಸಿಗಂದೂರು ದೇಗುಲಗಳ ಸಂಪರ್ಕ ಹೊಂದುವ ಹಾಗೂ ಶರಾವತಿ ಹಿನ್ನೀರು ಭಾಗದ ಜನರಿಗೆ ನೆರವಾಗಲಿರುವ ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಮುಕ್ತಾಯಗೊಂಡಿದ್ದು, ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಇದು ದೇಶದ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 7ನೇ ಅತಿ ದೊಡ್ಡ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.